ಹಲೋ ಡಿ ಸಿ ಟಿ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಅಭ್ಯಾಸ ಅಕಾಡೆಮಿ. ಸೊ ನೀವೆಲ್ಲ ತುಂಬಾ ದಿವಸದಿಂದ ಫೈನಲ್ ಕೆ ಆನ್ಸರ್ ಯಾವಾಗ ಬಿಡ್ತಾರೆ ಸರ್ ಅಂತ ನನಗೆ ಕೇಳ್ತಾ ಇದ್ರಿ, ಕಮೆಂಟ್ ಮಾಡ್ತಾ ಇದ್ರಿ. ನನಗೆ ವಾಟ್ಸಪ್ ಅಲ್ಲೂ ಕೂಡ ಮೆಸೇಜ್ ಮಾಡ್ತಾ ಇದ್ರಿ. ಸೊ ಇವತ್ತು ಬಿಟ್ಟಿದ್ದಾರೆ. ನಾನು ನಿನ್ನೆ ಬಿಡ್ತಾರೆ ಅನ್ಕೊಂಡಿದ್ದೆ. ಸೊ ಅವ್ರು ಇವತ್ತು ಬಿಟ್ಟಿದ್ದಾರೆ. ಸೊ ಫೈನಲ್ ಕೆ ಆನ್ಸರ್ ತುಂಬಾ ಜನ ನನಗೆ ಎಷ್ಟು ಗ್ರೇಸ್ ಸಿಗುತ್ತೆ ಸರ್, ಯಾವ ತರ ಇರುತ್ತೆ ಹೆಂಗೆ ಅಂತ ಕೇಳ್ತಿದ್ರಿ. ಸೊ ನೋಡಿ, ನೀವು ಕೆ ವೆಬ್ಸೈಟ್ಗೆ ಹೋದ್ರು ಕೂಡ ಇದನ್ನ ಡೌನ್ಲೋಡ್ ಮಾಡ್ಕೊಬಹುದು. ಸೊ ಅದನ್ನ ನೋಡ್ಕೊಳ್ಳಿ. ಸೊ ಇವತ್ ಬಿಟ್ಟಿರೋದು, ಸೊ 2/6/2026 ಬಿಟ್ಟಿರೋದು. ಸೊ ನಾ ಡೈರೆಕ್ಟ್ ಆಗಿ ಕೀ ಆನ್ಸರ್ ಏನೇನ್ ಚೇಂಜ್ ಆಗಿದೆ ಅಂತ ಮೊದಲು ಹೇಳ್ಬಿಡ್ತೀನಿ. ಸೊ ಜಾಸ್ತಿ ನಾನು ಡ್ರ್ಯಾಗ್ ಮಾಡಕ್ ಹೋಗಲ್ಲ. ನೋಡಿ, ಆ ಪರಿಷ್ಕೃತ ಕೀ ಒತ್ತರಗಳು ಅಂತ ಇದೆ. ನಿಮ್ಗೆ ಇಲ್ಲಿ ವರ್ಷನ್ ಕೋಡ್ ಕೊಟ್ಟಿದ್ದಾರೆ. A1 B1 C1 D1 ಅಂತ ಯಾವ್ಯಾವ ಕ್ವಶನ್ ಇರುತ್ತೆ ಅಂತ ನೋಡಿ. ಸಪೋಸ್ ನೀವು A1 ಅಂತ ವರ್ಷನ್ ಕೋಡ್ ನಿಮ್ದಾಗಿದ್ರೆ ಕ್ವಶನ್ ನಂಬರ್ 22 ಕ್ವಶನ್ ನಂಬರ್ 82 ಚೇಂಜ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ನಿಮ್ದೇನಾದ್ರೂ ವರ್ಷನ್ ಕೋಡ್ B1 ಆಗಿದ್ರೆ ಕ್ವಶನ್ ನಂಬರ್ 72 ಕ್ವಶನ್ ನಂಬರ್ 32 ಕೀ ಆನ್ಸರ್ ಸ್ವಲ್ಪ ಚೇಂಜ್ ಆಗಿದೆ, ಪರಿಷ್ಕೃತ ಆಗಿದೆ ಅಂತ. ಇನ್ನ ರಿಮೈನಿಂಗ್ ನೀವು ನೋಡ್ಕೊಳ್ಳಿ. ಏನ್ ಚೇಂಜ್ ಆಗಿದೆ ಅಂತ ಅಂದ್ರೆ ನೋಡಿ, ನಾನು ಸಪೋಸ್ B1 ಅಂತ ತಗೊಂತೀನಿ ಅಂತ ಅನ್ಕೊಳ್ಳಿ. B1 ಅಲ್ಲಿ ಕ್ವಶನ್ ನಂಬರ್ 72 ಚೇಂಜ್ ಆಗಿದೆ ಅಂತ ಹೇಳ್ತಾ ಇದೀನಲ್ವಾ. ಕ್ವಶನ್ ನಂಬರ್ 72ಗೆ ನಿಮ್ಗೆ ಇಲ್ಲಿ ಮೊದಲು ಅವ್ರು ಏನ್ ಕೀ ಆನ್ಸರ್ ಕೊಟ್ಟಿದ್ರು 25th ಅಲ್ಲಿ, ಅವಾಗ ಅವರು 2 ಅಂತ ಕೊಟ್ಟಿದ್ರು. ಬಟ್ ಪರಿಷ್ಕೃತ, ಓಕೆನಾ, ರಿವೈಸ್ಡ್ ಕೀ ಆನ್ಸರ್ ಅಲ್ಲಿ 2 or 3 ಅಂತ ಇದೆ. ಸೊ ಅರ್ಥ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಅದ್ ಯಾವ ಕ್ವಶನ್ ಅಂತ ನಾನು ಈಗ ತೋರಿಸ್ತೀನಿ ಮತ್ತೆ. 32 ಕ್ವಶನ್ಗೆ ಮೊದಲು ಅವರು 3 ಅಂತ ಕೊಟ್ಟಿದ್ರು, ಇವಾಗ ಅದು 1 or 3 ಆಗಿದೆ. ಯಾವುದಕ್ಕೂ ಗ್ರೇಸ್ ಇಲ್ಲ ನಿಮ್ಗೆ, ಇಲ್ಲ 2 ಅಥವಾ 3, ಓಕೆನಾ. ಇವೆರಡರಲ್ಲೊಂದು ಹಾಕಿದ್ರೆ, ಅಥವಾ ಇಲ್ಲಿ ಕ್ವಶನ್ ನಂಬರ್ 32 ನಲ್ಲಿ ಅಥವಾ 82 ನಲ್ಲಿ ಅಥವಾ 57 ನಿಮ್ಗೆ ವರ್ಷನ್ ಕೋಡ್ ಪ್ರಕಾರ 1 or 3 ಹಾಕಿದ್ರೆ ನಿಮ್ಗೆ ಕರೆಕ್ಟ್ ಆಗುತ್ತೆ. ಸರ್ ಯಾವ ಕ್ವಶನ್ ಸರ್ ಇವು ಅಂತ ನೋಡೋದಾದ್ರೆ, ನಾನು ಮುಂಚೆನೆ ಹೇಳಿದ್ದೆ ನಿಮ್ಗೆ ಈ ಕ್ವಶನ್, ಓಕೆನಾ. ಹೂ ಪ್ರೊವೈಡ್ಸ್ ದಿ ಗೈಡೆನ್ಸ್ ಆಸ್ ವೆಲ್ ಆಸ್ ಡೈರೆಕ್ಷನ್ ಟು ದ ಪ್ರಾಜೆಕ್ಟ್ ಅಂತ ಇದೆಯಲ್ವಾ. ಈ ಕ್ವಶನ್ಗೆ ಯಾರ್ಯಾರು ಮ್ಯಾನೇಜರ್ ಅಂತ ಹಾಕಿದೀರಾ, ದಟ್ ಈಸ್ ಆಲ್ಸೋ ಕರೆಕ್ಟ್. ಯಾರ್ಯಾರು ಕನ್ಸಲ್ಟೆಂಟ್ ಅಂತ ಹಾಕಿದೀರಾ, ದಟ್ ಈಸ್ ಆಲ್ಸೋ ಕರೆಕ್ಟ್. ನಾವು ಇದೇ ಕ್ವಶನ್ ನಾವು ಅಪೀಲ್ ಮಾಡಿದ್ವಿ KEA ಗೆ. ತುಂಬಾ ಜನದ ಕಡೆಯಿಂದ ನಾವು ಅಪ್ಡೇಟ್ ಮಾಡಿದ್ವಿ. ಸೊ ಅದನ್ನ ಅವರು ಗ್ರೇಸ್ ಕೊಟ್ಟಿದ್ದಾರೆ. ಐ ಮೀನ್ 1 or 3 ಎರಡೂ ಕರೆಕ್ಟ್ ಅಂತ ಹೇಳಿದ್ದಾರೆ. ಹಂಗಾಗಿ ಈ ಆಪ್ಷನ್ಗೆ, ಈ ಕ್ವಶನ್ಗೆ ಮ್ಯಾನೇಜರ್ ಅಥವಾ ಕನ್ಸಲ್ಟೆಂಟ್ ಎರಡರಲ್ಲೊಂದು ಯಾವ್ದು ಹಾಕಿದ್ರು ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ತುಂಬಾ ಜನ ನನಗೆ ಕೇಳ್ತಿದ್ರಿ, ಹಿಸ್ಟೋಗ್ರಾಮ್ ನಲ್ಲಿ ಯಾವ್ದು ಕರೆಕ್ಟ್ ಅಂತ ಅಂದ್ರೆ, ನಿಮ್ಗೆ 2 ಹಾಕಿದ್ರು ಕರೆಕ್ಟು, 3 ಹಾಕಿದ್ರು ಕರೆಕ್ಟು. ಓಕೆ, ಸೊ 2, 3 ಈ ಎರಡು ಯಾರ್ಯಾರು ಹಾಕಿದ್ದಾರೆ, ಓಕೆನಾ, ಅಥವಾ ಎರಡರಲ್ಲೊಂದು ಯಾರು ಹಾಕಿದ್ದಾರೆ, ನಿಮ್ಗೆ ಮಾರ್ಕ್ಸ್ ಖಂಡಿತವಾಗ್ಲೂ ಸಿಗತ್ತೆ. ಸೊ ಇದು ಬಂದ್ಬಿಟ್ಟು ನಾವು ಅಬ್ಜೆಕ್ಷನ್ ಹಾಕಿದ್ವಿ ಇದಕ್ಕೆ. ಸೊ 3 ಕೂಡ ಕರೆಕ್ಟ್ ಆಗುತ್ತೆ. ಬಟ್ ಇನ್ಕಂಪ್ಲೀಟ್ ಸೆಂಟೆನ್ಸ್ ಫಾರ್ಮೇಶನ್ ಅಂತ ನಾವು ಅಪ್ಡೇಟ್ ಮಾಡಿದ್ವಿ, ರಿಸೋರ್ಸ್ ನಲ್ಲಿ ಅಪ್ಡೇಟ್ ಮಾಡಿ KEA ಗೆ. ಸೊ ಹಂಗಾಗಿ ಅವ್ರು ಅದಕ್ಕೆ ಗ್ರೇಸ್ ಕೊಟ್ಟಿದ್ದಾರೆ. ಮುಂಚೆ ಇದು 2 ಅಂತ ಇತ್ತು, ಅದು 3 ಕೂಡ ಕರೆಕ್ಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇದರಲ್ಲಿ ಯಾರ್ಯಾರು 2 ಹಾಕಿದೀರಾ, ಯಾರ್ಯಾರು 3 ಹಾಕಿದೀರಾ, ಓಕೆನಾ, ಇಬ್ರಿಗೂ ಕೂಡ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ಯಾರ್ಯಾರು 1 ಮತ್ತೆ 4 ಹಾಕಿರ್ತೀರಾ ನಿಮ್ಗೆ ಮಾರ್ಕ್ಸ್ ಸಿಗಲ್ಲ. ಇದ್ರಲ್ಲೂ ಅಷ್ಟೇ, ನಿಮ್ಗೆ ಮ್ಯಾನೇಜರು ಮತ್ತೆ ಕನ್ಸಲ್ಟೆಂಟ್ ಎರಡರಲ್ಲಿ ಒಂದು ಹಾಕಿದ್ರೆ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ಸೊ ನೀವು PDF ನ ನಾನು ಎಲ್ಲಾ ಗ್ರೂಪ್ ಗಳಲ್ಲೂ ಅಪ್ಡೇಟ್ ಮಾಡ್ತೀನಿ, ನೀವು ಒಂದ್ಸರಿ ಓದಿ, ಓಕೆನಾ, ಏನೇನಿದೆ ಅಂತ. ನಾನು ಡೀಟೇಲ್ ಆಗಿ ಏನ್ ಬೇಕೋ ನೆಕ್ ಟು ನೆಕ್ ಇನ್ಫಾರ್ಮೇಶನ್ ಹೇಳಿದೀನಿ. ಸೊ ಎಲ್ಲಾ ಅಪೇಕ್ಷಿತ ಪ್ರಶ್ನೆಗಳನ್ನು ವಿಷಯ ತಜ್ಞರಿಂದ ಪರಿಶೀಲಿಸಿ ಅಂತ ಹೇಳಿದ್ದಾರೆ. ಅವರು ಎಕ್ಸ್ಪರ್ಟ್ ಏನಿರ್ತಾರೆ, ಕಮಿಟಿ ಇರುತ್ತೆ, ಅವ್ರ ಕಡೆಯಿಂದ ಪರಿಶೀಲನೆ ಮಾಡಿಬಿಟ್ಟು ಈ ಕೀ ಆನ್ಸರ್ ನ ಅಪ್ಡೇಟ್ ಮಾಡಿದ್ದಾರೆ. ನೌ ದಿಸ್ ಇಸ್ ದ ಟೈಮ್. ನೀವೇನ್ ಮಾಡ್ಬೇಕು ಅಂದ್ರೆ, ನಿಮ್ಮ ಫೈನಲ್ ಸ್ಕೋರ್ ಇವಾಗ ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ನನಗೆ ತಿಳಿಸಿ ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಅಂತ. ಸೊ ದಟ್ ನಿಮ್ಗೆ ಏನ್ ರ್ಯಾಂಕ್ ಬರ್ಬೋದು, ನಿಮ್ಮ CGP ಎಷ್ಟಿದೆ ಅದ್ರ ಮೇಲೆ ನಾನು ಪ್ರಿಡಿಕ್ಷನ್ ಮಾಡಕ್ಕೆ ಟ್ರೈ ಮಾಡ್ತಾ ಹೋಗ್ತೀನಿ. ಸೊ ಅಂಡ್ ನಿಮ್ಮ ಸ್ಕೋರ್ನು ಕೂಡ ಕಮೆಂಟ್ ಮಾಡಿ, ಇಲ್ಲಿ ನೋಡೋಣ ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ಸ್ ತೆಗ್ದಿದ್ದೀರಾ, ಎಷ್ಟು ಮಾರ್ಕ್ಸ್ ತೆಗ್ದಿದ್ದೀರಾ ಅಂತ ಎಲ್ಲ ಗೊತ್ತಾಗುತ್ತೆ. ಎಲ್ರಿಗೂ ಆಲ್ ದಿ ಬೆಸ್ಟ್. ಕಡಿಮೆ ಮಾರ್ಕ್ಸ್ ಬಂದಿದ್ರು ವರಿ ಮಾಡ್ಕೊಳಕ್ ಹೋಗ್ಬಿಡಿ. ಸೊ ತುಂಬಾ ಕಾಲೇಜಲ್ಲಿ ಸೀಟ್ಸ್ ಇದೆ, ಈ ಸರ್ತಿ ಸೀಟ್ಸ್ ಬೇರೆ ಇನ್ಕ್ರೀಸ್ ಆಗ್ತಾ ಇದೆ. ಎಲ್ರೂ ಕಾಲೇಜಲ್ಲಿ ಸೀಟ್ ಸಿಗುತ್ತೆ, ವರಿ ಮಾಡ್ಕೊಳಕ್ ಹೋಗ್ಬಿಡಿ, ಕೂಲ್ ಆಗಿರಿ. ಆ ನಿಮ್ಗೆ ಏನಾದ್ರೂ ನೆಕ್ಸ್ಟ್ ಕಾಲೇಜ್ ರಿಲೇಟೆಡ್ ಇನ್ಫಾರ್ಮೇಶನ್ ಇರ್ಬೋದು, ಆಪ್ಷನ್ ಎಂಟ್ರಿ ಇರ್ಬೋದು, ಪ್ರತಿಯೊಂದು ನೆಕ್ಸ್ಟ್ ಕೌನ್ಸಿಲಿಂಗ್ ಪ್ರಾಸೆಸ್ ಏನೇ ಇದ್ರು ಕೂಡ ನಾವು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ. ಸೊ